ರಾಯಚೂರು ಜಿಲ್ಲೆಯಲ್ಲೊಂದು ರಸ್ತೆ ರಾಜಕೀಯ. ಒಂದು ರಸ್ತೆ ಬಿಟ್ಟು ಇಡೀ ವಾರ್ಡ್ಗೆ ಕಾಂಕ್ರೀಟ್ ರಸ್ತೆಯನ್ನ ಮಾಡಿದ್ದಾರೆ. ಈ ರಸ್ತೆ ರಾಜಕೀಯ ಅಲ್ಲಿ ದೊಡ್ಡ ಮಟ್ಟದಲ್ಲೇ ಸೌಂಡ್ ಮಾಡ್ತಾ ಇದೆ. ಕಾಂಗ್ರೆಸ್ ನಾಯಕಿ ಮನೆ ರಸ್ತೆಗಿಲ್ಲ ಕಾಂಕ್ರೀಟ್ ಭಾಗ್ಯ. ಕಾಂಗ್ರೆಸ್ ನಾಯಕಿಗೆ ಬಿಜೆಪಿ ಕೌನ್ಸಿಲರ್ನ ಕೌಂಟರ್ ಇದು. ಅನುದಾನ ಖಾಲಿ ಆಗಿದೆ ಅಂತ ಇರುವ ಬಿಜೆಪಿ ಕೌನ್ಸಿಲರ್. ಕಾಂಗ್ರೆಸ್ ನಾಯಕಿಯ ಮನೆ ಮುಂದಿನ ರಸ್ತೆಗೆ ಕಾಂಕ್ರೀಟ್ ಭಾಗ್ಯ ಇಲ್ಲ. ಅದೊಂದು ರಸ್ತೆಯನ್ನ ಬಿಟ್ಟು ಇನ್ನೆಲ್ಲ ಕಡೆ ಕಾಂಕ್ರೀಟ್ ರಸ್ತೆ ಮಾಡಿದಾರಂತೆ. ಕಾಂಗ್ರೆಸ್ ನಾಯಕಿ ಏನಾದರೂ ಕೇಳಿದ್ರೆ ಅನುದಾನ ಇಲ್ಲ ಅಂತ ಹೇಳಿ ಕಾರಣವನ್ನ ಹೇಳ್ತಾರಂತೆ. ಒಂದು ಕಡೆ ಗಮನಿಸ್ತಾ ಇದ್ದೀರಿ, ಕಾಂಗ್ರೆಸ್ನ ನಾಯಕಿ ಆಗಿರುವಂತಹ ಮಂಜುಳಾ ಅವರ ರಸ್ತೆ, ಅವರ ಮನೆ ಮುಂದಿರುವಂತಹ ರಸ್ತೆ, ಆ ರಸ್ತೆಗೆ ಕಾಂಕ್ರೀಟ್ ಭಾಗ್ಯ ಇಲ್ಲ. ಅಲ್ಲಿ ಮಣ್ಣು, ಅಲ್ಲಿ ಏನೇನು ಗಿಡ ಗಂಟೆಗಳು ಬೆಳ್ಕೊಂಡಿದೆಯೋ ಅದೆಲ್ಲ ಹಾಗೆ ಇದೆ. ಇನ್ನು ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಿ, ಆ ಒಂದು ರಸ್ತೆಯನ್ನ ಬಿಟ್ಟು ಇನ್ನೆಲ್ಲ ಉಳಿದ ರಸ್ತೆಗಳಿಗೂ ಕೂಡ ಕಾಂಕ್ರೀಟ್ ಭಾಗ್ಯವನ್ನ ಕೌನ್ಸಿಲರ್ ಕೊಟ್ಟಿದ್ದಾರೆ. ಆ ಕೌನ್ಸಿಲರ್ ಬಂದು ಬಿಜೆಪಿಯವರು. ಹಾಗಾಗಿ ಇಲ್ಲಿ ಅದರಲ್ಲೂ ಕೂಡ ಯಾವ ರೀತಿಯಾಗಿ ರಾಜಕೀಯ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜ್ಯೋತಿ ಕಾಲೋನಿಯ ಒಂದು ರಸ್ತೆಗೆ ಮಾತ್ರ ಕಾಂಕ್ರೀಟ್ ಇಲ್ಲ. 3ನೇ ವಾರ್ಡ್ನ ಎಲ್ಲಾ ಕಡೆಯಲ್ಲೂ ಕೂಡ ಕಾಂಕ್ರೀಟ್ ರಸ್ತೆ ಮಾಡಿಸಿದ್ದಾರೆ. ಬಿಜೆಪಿ ಕೌನ್ಸಿಲರ್ನ ಈ ನಡೆಗೆ ಕೈ ನಾಯಕಿ ಮಂಜುಳಾ ಗರಂ ಆಗಿದ್ದಾರೆ. ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಮಂಜುಳಾ ಇಲ್ಲಿ ಕೌನ್ಸಿಲರ್ನಿಂದ ಯಾವ ರೀತಿಯಾಗಿ ಮಲತಾಯಿ ಧೋರಣೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ಇಲ್ಲಿಗೆ ಯಾಕೆ ಕಾಂಕ್ರೀಟ್ ರಸ್ತೆಯನ್ನ ಮಾಡಿಲ್ಲ ಅಂತ ಪ್ರಶ್ನಿಸಿದ್ರೆ, ನಿಮ್ಮ ಸಿಎಂ ಸಿದ್ದರಾಮಯ್ಯನವರಿಗೆ ಹೇಳಿ ಅನುದಾನವನ್ನ ಕೊಡಿಸಿ ಅಂತ ಹೇಳಿ ಬಿಜೆಪಿ ಕೌನ್ಸಿಲರ್ ಮಾತನಾಡ್ತಾರಂತೆ. ಅದಾದ್ಮೇಲೆ ನೀವು ಅನುದಾನ ತಂದುಕೊಡಿ ಅಥವಾ ಅವ್ರ ಹತ್ರ ಮಾತನಾಡಿ ಅನುದಾನವನ್ನ ಕೊಡಿಸಿ, ಆಮೇಲೆ ನಿಮ್ಮ ಮನೆಯ ಮುಂದಿನ ರಸ್ತೆಗೆ ಕಾಂಕ್ರೀಟ್ ಅನ್ನ ಹಾಕಿಸ್ತೀವಿ ಅಂತ ಹೇಳಿ ಕೌನ್ಸಿಲರ್ ನಾಗರಾಜ್ ಮಂಜುಳಾ ಅವರ ಜೊತೆಗೆ ಮಾತನಾಡಿದ್ದಾರಂತೆ. ಇದು ರಸ್ತೆ ರಾಜಕೀಯ. ಈ ಕುರಿತು ನಮ್ಮ ಪ್ರತಿನಿಧಿ ಭೀಮೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ರಾಯಚೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಮುಖಂಡರೊಬ್ಬರ ಮನೆ ಮುಂದಿನ ರಸ್ತೆಯಲ್ಲಿ ಬಿಜೆಪಿ ಕಾರ್ಪೊರೇಟರ್ ಏನಿದ್ದಾರೆ ಅವರು ಏನು ಸಿಸಿ ರಸ್ತೆನ ಹಾಕಿಸ್ತಾ ಇಲ್ಲ, ನೀವು ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ಹೆಚ್ಚುವರಿ ಗ್ರಾಂಟನ್ನು ತೆಗೆದುಕೊಂಡು ಬನ್ನಿ, ಆವಾಗ ನಿಮ್ಮ ಮನೆಗೆ ಹಾಕ್ತೀವಿ ಅಂತೇಳಿ ಒಂದು ಬೇಜವಾಬ್ದಾರಿತನದ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋಂಥ ಆರೋಪ ಕೇಳಿ ಬಂದಿರುವಂಥದ್ದು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ರಾಯಚೂರು ನಗರದಲ್ಲಿರ್ತಕ್ಕಂಥ ಏನು ಜ್ಯೋತಿ ಕಾಲನಿ, ಇದು ದೃಶ್ಯದಲ್ಲಿ ನೋಡ್ಬೋದು. ಕಳೆದ 15 ದಿನಗಳ ಹಿಂದೆ 3-4 ಪ್ರಮುಖ ರಸ್ತೆಗಳಿಗೆ ಇಲ್ಲಿ ಸಿಸಿ ರಸ್ತೆಗಳನ್ನು ಹಾಕಲಾಗಿರುವಂಥದ್ದು. ಅಂದರೆ ವಾರ್ಡ್ ನಂಬರ್ 3 ವ್ಯಾಪ್ತಿಗೆ ಬರುತ್ತಿದ್ದು. ಬಿಜೆಪಿ ಕೌನ್ಸಿಲರ್ ನಾಗರಾಜ್ ಅಂತಕ್ಕಂಥವ್ರು ಸದ್ಯ ಇಲ್ಲಿ ಅಧಿಕಾರದಲ್ಲಿರುವಂಥದ್ದು. ಅಂದರೆ ಈ ಸುತ್ತಲೂ ನಮ್ಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಸಿಸಿ ರಸ್ತೆಯನ್ನು ಹಾಕಿದ್ದಾರೆ ಅನ್ನೋಂಥದ್ದು. ಪ್ರಮುಖವಾಗಿ ಈ ಒಂದು ಸಿಸಿ ರಸ್ತೆನ ಹಾಕಿರೋ ಕಾರಣಕ್ಕಾಗಿ ಬಹುತೇಕರು ಈ ಒಂದು ರಸ್ತೆಯ ಒಂದು ಅನುಕೂಲವನ್ನು ಪಡಿತಾ ಇದ್ದಾರೆ. ಆದರೆ ಇದರ ಪಕ್ಕದಲ್ಲೇ ಮತ್ತೊಂದು ನಿಮಗೆ ರಸ್ತೆನ ತೋರಿಸ್ತಾ ಹೋಗ್ತೀವಿ. ಈ ರಸ್ತೆ ಯಾರ್ದು? ಈ ರಸ್ತೆ ಏನಿದೆ ಕಚ್ಚಾ ರಸ್ತೆ, ಇಲ್ಲಿ ಕೆಪಿಸಿಸಿಯ ಮಹಿಳಾ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಂಜುಳಾ ಅಮರೇಶ್ ಅವರು ಇದ್ದಾರೆ. ಅವರ ಮನೆ ವ್ಯಾಪ್ತಿ ಬರ್ತಕ್ಕಂಥ ರಸ್ತೆ ಇದು. ಹೀಗಾಗಿ ಸಾಕಷ್ಟು ರೀತಿಯಲ್ಲಿ ಅವರು ಕೂಡ ದೂರನ ಕೊಟ್ಟರು, ಯಾರು ಈ ಬಗ್ಗೆ ಗಮನ ಹರಿಸ್ತಿಲ್ಲ. ಕಳೆದ 20 ವರ್ಷಗಳಿಂದ ಕೂಡ ಅವರು ಸತತವಾಗಿ ಹೋರಾಟ ಮಾಡಿದ್ರು, ಒಂದು ರಸ್ತೆನ ಆಗ್ತಿಲ್ಲ. ಕಳೆದ 15 ದಿನಗಳಿಂದ ಏನು ರಸ್ತೆಯನ್ನು ಹಾಕಲಾಗಿದೆ, ಈ ನಿಟ್ಟಿನಲ್ಲಿ ಬಿಜೆಪಿ ಕೌನ್ಸಿಲರ್ ಅವರಿಗೆ ಹೋಗಿ ಈ ಏನು ಕೆಪಿಸಿಸಿ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ, ಏನು ಆಕ್ಚುಲಿ ಆಗಿರುವಂಥದ್ದು ಇದು ಘಟನೆ ಮೇಡಮ್? ನಾನು ಸುಮಾರು 20 ವರ್ಷದಿಂದ ಹೇಳ್ತಾ ಇದ್ದೇನೆ. ಮತ್ತು ನಾನು ಮನವಿ ಪತ್ರ DC ಅವ್ರಿಗೆ ಕೊಟ್ಟಿದ್ದೀವಿ, ಮತ್ತು ಕಮಿಷನರ್ಗೆ ಕೊಟ್ಟಿದ್ದೀವಿ, ಮತ್ತು ಶಾಸಕರಾದಂಥ ಶಿವರಾಜ್ ಪಾಟೀಲ್ ಅವ್ರಿಗೂ ಕೊಟ್ಟಿದ್ವಿ. ಎಲ್ಲರಿಗೂ ಕೊಟ್ಟರು. ನಮ್ಮ ವಾರ್ಡಿನಲ್ಲಿರ್ತಕ್ಕಂಥ BJP ಸದಸ್ಯರಿದ್ದಾರೆ ಈಗ, ನಾಗರಾಜ್ ಅಂತ, ಅವರಿಗೂ ಕೂಡ ನಾವು ಮನವಿ ಮಾಡ್ಕೊಂಡಿವಿ. ಅವರು ಕೂಡ ಮಾಡ್ತೀವಿ, ಈ ಒಂದು ಪಕ್ಕದಲ್ಲಿ CC ರೋಡ್ ಮಾಡೋ ಸಮಯದಲ್ಲಿ ಇದು ಒಂದು ರೋಡ್ ಮಾಡಿಕೊಡ್ತೀವಿ ಅಂತಲೂ ಹೇಳಿದರು. ಈಗ ಇವರು ಎಲ್ಲ ಜ್ಯೋತಿ ಕಾಲೋನಿಗೆ CC ರೋಡ್ ಮಾಡ್ತಾ ಇದ್ದಾರೆ. ನಮ್ಮ ರೋಡಿಗೆ ಮಾಡ್ಬೇಕಂದ್ರೆ ನಿಮ್ಮ ಸರ್ಕಾರ ಇದೆ, ಸಿದ್ದರಾಮಯ್ಯ ಅವ್ರ ಹತ್ರ ನೀವು ಗ್ರ್ಯಾಂಟ್ ತರಿಸಿಕೊಡಿ, ನಾವು ಮಾಡಿಕೊಡ್ತೀವಿ. ಹಾಂ, ನಾವು ನಿಮ್ಮದೇ ಸರ್ಕಾರ ಇದ್ದಾಗ ನಾವು ಎಲ್ಲ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಎಲ್ಲ ಕಡೆ ಗ್ರ್ಯಾಂಟ್ ಕೊಡ್ತಾ ಇದ್ದಾರೆ, ಮಾಡ್ತಾರೆ. ಬಟ್ ನನ್ನ ರೋಡಿಗೆ ಮಾತ್ರ ಸಿದ್ದರಾಮಯ್ಯ ಅವ್ರ ಹತ್ರದಿಂದ ಗ್ರ್ಯಾಂಟ್ ತರಿಸ್ಕೊಡಿ, ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನು ಉದ್ದೇಶ ಮೇಡಮ್ ಈ ಥರ ಹೇಳೋದಕ್ಕೆ? ರಾಜಕೀಯ ಉದ್ದೇಶ ಇದು. ನಾನು ಕಾಂಗ್ರೆಸ್ಲಿಂದ ಇದ್ದೀನಿ, ಅವರು BJPದಲ್ಲಿದ್ದಾರೆ. ಇದು ಉದ್ದೇಶಪೂರ್ವಕ ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತು ಇದು ನೋಡಿದ್ರೆ ಅರ್ಥ ಆಗುತ್ತೆ ಅವರ ರಾಜಕೀಯ ಉದ್ದೇಶಕ್ಕಾಗಿನೇ. ಮತ್ತೊಬ್ಬರು ನಮ್ಮ ಜೊತೆಗಿದ್ದಾರೆ, ಅವರು ಈ ಸಿಸಿ ರಸ್ತೆನ ಹಾಕದೇ ಇರುವಂಥ ಕಾರಣಕ್ಕಾಗಿ ಖುದ್ದು ತಾವೇ ಏನು ಖರ್ಚು ಮಾಡಿ ಮನೆ ಮುಂದೆ ಏನು ಕಾಂಕ್ರೀಟನ್ನು ಹಾಕಿರುವಂಥದ್ದು. ಅವ್ರು ಮಾತಾಡ್ತೀನಿ. ಸರ್ ಹೇಳಿ, ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಮತ್ತು ಏನು ಹೇಳ್ತಾ ಇದ್ದಾರೆ ಸರ್? ಸರ್, ಈಗ ಇಲ್ಲಿ ರಸ್ತೆ ಹಾಕಿದ್ದಾರೆ, ಮತ್ತು ನನ್ನ ಮನೆ ಮುಂದೆ ತೆಗ್ಗಿತ್ತು. ಅವರು ನಾನು ಕೌನ್ಸಿಲರ್ ಕೇಳಿದರೆ, ಸರ್ ಇಲ್ಲಿ ಸ್ವಲ್ಪ ಹಾಕ್ಸಿ ಅಂತೇಳಿ, ಅದು ಬರಲ್ಲ ನಮ್ಮ ಕಡೆ, ಅದು ನೀವೇ ಪರ್ಸನಲ್ಗಿ ಮರು ಹಾಕ್ಸ್ಕೊಂಬಿಡಿ ಅಂತ ಹೇಳಿದರು.
ಓಕೆ ಅಂತೇಳಿ ಮತ್ತು ನಾನೇ ಪರ್ಸನಲ್ ಆಗಿ 25,000 ಖರ್ಚು ಮಾಡಿಬಿಟ್ಟು ನಾನು ನೀರಿಲಾಡ್ದಂಗೆ ಸ್ಲೋಪ್ ಮಾಡಿಕೊಂಡು ಹಾಕ್ಕೊಂಡ್ಬಿಟ್ಟಿದ್ದೀನಿ ಸರ್. ಇದು ಸದ್ಯ ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ರಾಯಚೂರು. ಇನ್ನು ಕಾಂಗ್ರೆಸ್ ನಾಯಕಿ ಮನೆ ಮುಂದಿನ ರಸ್ತೆಗೆ ಕಾಂಕ್ರೀಟ್ ಹಾಕದ ಆರೋಪ. TV9ಗೆ ಬಿಜೆಪಿ ಕೌನ್ಸಿಲರ್ ನಾಗರಾಜ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅವ್ರ ಮನೆ ಇವ್ರ ಮನೆ ಬಳಿ ಮಾಡಬೇಕು ಅಂತೇನಿಲ್ಲ, ಅವಶ್ಯಕತೆ ಎಲ್ಲಿರುತ್ತೋ ಆ ಕಡೆ ಕಾಂಕ್ರೀಟ್ ರಸ್ತೆ ಮಾಡಿದ್ದೀನಿ. ಗ್ಯಾರಂಟಿ ಸರ್ಕಾರದಲ್ಲಿ ಅನುದಾನ ಇಲ್ಲ ಅಂತ ಹೇಳಿ ಸರ್ಕಾರದ ವಿರುದ್ಧವೂ ಕೂಡ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅನುಕೂಲವಾಗಬೇಕು ಅಲ್ಲೆಲ್ಲಿ ಮಾಡ್ಕೊತಾ ಬಂದೀವಿ. ನಾನೇನು ಇಲ್ಲಿ ಇವರು ಮನೇಲಿ ಮಾಡಬೇಕು, ಅವ್ರ ಮನೇಲಿ ಮಾಡಬೇಕು, ನನ್ನ ಮನೆ ಮುಂದೆ ಮಾಡಬೇಕು, ಇನ್ನೊಬ್ಬರ ಮನೆ ಮುಂದೆ ಮಾಡಬೇಕಂತಲ್ಲ. ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲೆಲ್ಲಿ ಮಾಡ್ಕೊತಾ ಬಂದೀನಿ. ನೀವು ಬೇಕಾದರೆ ಇಡೀ ನಮ್ಮ ವಾರ್ಡ್ನಲ್ಲಿ ಎಲ್ಲಿ ಮೂಲಿ ಓಡಾಡ್ಬೋದು. ಎಲ್ಲಿ ಅವಶ್ಯಕತೆ ಇದೆ ಇಲ್ಲಿ ಮಾಡ್ತಾ ಬಂದೀನಿ. ಇನ್ನೊಂದು 30-35% ಕೆಲಸ ಇದೆ, ಮಾಡಬೇಕು. ಏನು ಮಾಡಮು, ನಮ್ಮ ದುರ್ದೈವ. ಎಲ್ಲ ಗ್ಯಾರಂಟಿ ಸರ್ಕಾರ ಅದ. ಗ್ಯಾರಂಟಿ ಸರ್ಕಾರ ₹1 ಅನುದಾನ ಇಲ್ಲ. 2 ವರ್ಷ ಆಯ್ತು ಸರ್ಕಾರ ಬಂದು. 2 ವರ್ಷದಿಂದ ನನಗೆ ನನ್ನ ವಾರ್ಡಿಗಾಗಲಿ ಏನು ₹1 ಅನುದಾನ ಇಲ್ಲ. ಇವಾಗ MLA ಸಾಹೇಬ್ರು ಬರೋ ಅನುದಾನದಲ್ಲಿ 35 ವಾರ್ಡ್ನಾಗ ನಾವೊಂದು 12-13 ಮಂದಿ ಕೌನ್ಸಿಲರ್ಗಳಿದ್ದೀವಿ. ಅವು ಸಿಗೋ ಸ್ವಲ್ಪ ಸಿಗ್ತಾಯಿದೆ. ಅದು ಸಲುವಾಗಿ ನಾವು ಸ್ವಲ್ಪ ಆಗಲಿ, ನಾವು 8 ವರ್ಷದಾಗ ಇಷ್ಟೆಲ್ಲ ಮಾಡೀವಿ. 8 ವರ್ಷ 2 ವರ್ಷದಾಗ 6 ವರ್ಷ ಇಷ್ಟೆಲ್ಲ ಮಾಡೀವಿ.